ಈ ಅಂಗಡಿ ಲೊಕೇಟ್ ಆಗಿರೋದು ಬಂದು ಕಲ್ಪೇಟೆ ತ್ಯಾಗರಾಜ ನಗರ ಮ್ಯಾಕ್ಸಿಲ್ ಮಠ ಅಂತ. ಈ ಅಂಗಡಿಯಲ್ಲಿ ಮಗು ಸಾಮಾನ್ ಬಿಡಿ ಭಾಗಗಳು ಮತ್ತೆ ಜೆರಿ ಕೆಟೆಕ್ಸ್ ಎಲ್ಲ ಸೇಲ್ ಮಾಡ್ತೀವಿ ನಾವು. ಒಂದ್ ಬಾಕ್ಸ್ ಬೆಲೆ ಬಂದು 5,000 ರೂಪಾಯಿ ಜೆರಿದು ಒಂದ್ ಬಾಕ್ಸ್. ಅದು ಫುಲ್ ಪಾರ್ಸಲ್ ಬಂದು 25,000 30,000 ಬೆಲೆ ಬರುತ್ತೆ. ಆಮೇಲೆ ಒಂದ್ ಬಾಕ್ಸ್ ಬಂದು 7,500 ಆಗುತ್ತೆ. ಅದನ್ನೆಲ್ಲ ಅವ್ನು ಡೈಲಿ 3 ಬಾಕ್ಸ್ 4 ಬಾಕ್ಸ್ ಎತ್ಕೊಂಡೋಗಿ ಅವನು ಒಂದು ಸಪರೇಟ್ ಅಂಗಡಿ ಮಾಡಿದ್ದ. ಆ ಅಂಗಡಿಯಲ್ಲಿ ಇಟ್ಕೊಂಡು ಸೇಲ್ ಮಾಡಿ ಮತ್ತೆ ಜೆರಿ ಬಾಕ್ಸ್ ಎಲ್ಲ ಬರುತ್ತೆ. ಆ ಬಾಕ್ಸ್ ನ ಅವ್ರ ತಂದೆಯವ್ರದ್ದು ಒಂದು ಅಂಗಡಿ ಇದೆ ಇಲ್ಲಿ. ಆ ಅಂಗಡಿಯಲ್ಲಿ ಇಟ್ಕೊಂಡು ಸೇಲ್ ಮಾಡ್ಕೊಂಡು ಸರ್ ಒಳಗಡೆ ಖಾಲಿ ಬಾಕ್ಸ್ ಎಲ್ಲ ಅವ್ನು ಜೋಡಿಸ್ಬಿಟ್ಟು ಫುಲ್ ಇರೋ ಬಾಕ್ಸ್ ಎಲ್ಲ ಎತ್ಕೊಂಡೋಗಿ ಅವ್ರ ಅಂಗಡಿಯಲ್ಲಿ ಇಟ್ಕೊಂಡು ಸೇಲ್ ಮಾಡ್ಕೊಂಡು ಕಸ್ಟಮರ್ಗಳಿಗೆ ಸ್ವಲ್ಪ ಬ್ಲಾಕ್ ಅಲ್ಲಿ ಮಾಡ್ತಾ ಇದ್ದ. ಇಲ್ಲಿಗೆ ಬರೋ ಕಸ್ಟಮರ್ಗಳನ್ನ ಸೈಡ್ ಕರ್ಕೊಂಡು ಹೋಗ್ಬಿಟ್ಟು ನಾನು ರೇಟ್ ಕೊಡ್ತೀನಿ ಅಣ್ಣ, ಇಲ್ಲಿ ತಗೊಂಬಿಡಿ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಕಳ್ಸಿಬಿಟ್ಟು ಮತ್ತೆ ಅವರ ತನ್ನ ಅಂಗಡಿಗೆ ಹೋಗಿ ಅಲ್ಲಿಂದ ಐಟಮ್ ಕೊಟ್ಟು ಅವನು ಈ ತರ ಮಾಡ್ತಾ ಇದ್ದ. ಆಮೇಲೆ 4 ಜನ ಅವ್ರ ತಂಗಿ, ಅವ್ರ ಅಮ್ಮ, ಅವ್ರ ಅಪ್ಪ ಅವ್ರ ಅಕೌಂಟ್ ಅಲ್ಲಿ ದುಡ್ಡೆಲ್ಲ ಟ್ರಾನ್ಸಾಕ್ಷನ್ ಮಾಡಿದ್ರು. ಅವರು ಇಲ್ಲಿ ಮ್ಯಾನೇಜರ್ ಅವ್ರು ಹೇಳಿದೆ ಲೆಕ್ಕ. ಅವ್ರ ಹೆಸರು ಬಂದು ಜಹೀರ್ ಖಾನ್ ಅಂತ ಸರ್. ಅವ್ರು ಹೇಳಿದೆ ಲೆಕ್ಕ ಯಾರು ಕೇಳ್ತಾ ಇರಲಿಲ್ಲ. ಅವ್ನು ಅಲ್ಲಿ ಕಸ್ಟಮರ್ ಮನೆ ಹತ್ರ ಕೊಡು, ಡೋಲ್ ಇರೋರೆಲ್ಲ ನಾವು ಮಾಡ್ತಾ ಇದ್ರಿ. ಫಸ್ಟ್ ಅವ್ನು ಅಲ್ಲಿ ಕೊಡು ಇಲ್ಲಿ ಕೊಡು ಅಂತ ಕೊಡ್ತಾ ಇದ್ದ ನಮ್ಗೆ. ನಾವು ಸರಿ ಬಿಡೋಬಿಟ್ಟು ನಾವು ಅವತ್ತಿನ ಕೊಟ್ಕೊಂಡ್ ಬರ್ತಾ ಇದ್ರಿ. ಆಮೇಲೆ ನಮ್ಗೆ ರೀಸೆಂಟ್ ಆಗಿ ಗೊತ್ತಾಯ್ತು ಅವ್ನು ಈ ತರ ಮಾಡ್ತಾ ಇದ್ದಾನೆ ಅಂತ. ಅವ್ನಿಗೆ 2-3 ಕಿತ ಹೇಳಿದ್ರಿ, ಅವ್ನು ಕೇಳಿಲ್ಲ ಸರ್. ಆಮೇಲೆ ನಾವ್ ಯಜಮಾನ್ರು ತಿಳಿಸೋ ಸರ್ ಇವ್ನ ಈ ತರ ಮಾಡ್ತಾ ಇದ್ದಾರೆ ಹಂಗೆ ಹೇಳಿದ. ನಾವ್ ಹೇಳಿದ್ವಿ ಅಂದಾಜಲ್ಲಿ 1,70,00,000 ತನಕ ಈ ತರ ಆಗಿದೆ. ಒಂದ್ ಬಾಕ್ಸ್ ಬಂದು 7 ಚಿಲ್ಲರೆ ವೈಟ್ ಕಲರ್ದು. ಅದರಲ್ಲಿ ನಿಮ್ಗೆ 12 ಬಾಬಿನ್ಸ್ ಬರುತ್ತೆ. ಅದು ಜೆರಿ ಪಾರ್ಸಲ್ ಬಂದು 40 kg 45 kg ಬರುತ್ತೆ ಒಂದು ಪಾರ್ಸಲ್. ಅದು 30,000 ರೂಪಾಯಿ, 25,000 30,000 ರೂಪಾಯಿ ಬೆಲೆ ಬರೋದು. ಅವನು ಅದನ್ನ ಇನ್ನ ಕಡಿಮೆ ಕೊಟ್ಟು ಅವನು ವ್ಯಾಪಾರ ಮಾಡ್ಕೊಂಡು ಆತರ ಅವ್ರ ತಂದೆ ಅಂಗಡಿಯಲ್ಲಿ, ಅವ್ರ ಅಂಗಡಿಯಲ್ಲಿ ಅವ್ರ ಹೆಂಡತಿನ ಕುಂಡಿಸ್ಕೊಂಡು ವ್ಯಾಪಾರ ಮಾಡಿ ಅಲ್ಲಿ ಡೈಲಿ 10,000 15,000 ಲೆಕ್ಕ ಎಲ್ಲ ಮಾಡಿ ಇಟ್ಕೊಂಡಿದ್ದಾರೆ. ಮದ್ವೆ ಎಂಗೇಜ್ಮೆಂಟ್ ಎಲ್ಲ ಆಗಿದೆ. ನೆಕ್ಸ್ಟ್ ಮಂತ್ ಒಂದು ಆಗಸ್ಟ್ 15 ಮದ್ವೆ ಇದೆ. ಎಲ್ಲ ಆ ತರ ಆಗಿದೆ. ಆ ತರ ಮಾಡಿದ ನಾವು. ಇಲ್ಲಿಂದ ವಸ್ತುಗಳು ನನ್ನ ಕೈಲಿ, ನಮ್ಮ ಫ್ರೆಂಡ್ಸ್ ಕೈಲಿ ಅಲ್ಲಿ ಕೊಡು ಇಲ್ಲಿ ಕೊಡು ಅಂತ ಅಡ್ರೆಸ್ಗಳು ಇಲ್ಲಿ ಕೊಟ್ಟು ಕಳಿಸ್ತಾ ಇದ್ದ. ನಾವು ಮಾಮೂಲಿ ಕಸ್ಟಮರ್ಗಳ ಹತ್ರ ಅಂತ ಕೊಡ್ತಾ ಇದ್ರೆ ಅವ್ನಲ್ಲಿ ಕಸ್ಟಮರ್ ಹತ್ರ ಫಸ್ಟ್ ಮಾತಾಡ್ಬಿಡ್ತಾ ಇದ್ದ. ನಮಗ್ ಗೊತ್ತಿರ್ಲಿಲ್ಲ ಈ ತರ ಕಳ್ತನ ಮಾಡ್ತಾರದು ಅಂತ. ಕಸ್ಟಮರ್ಗಳ ಹತ್ರ ಇವ್ನು ಫಸ್ಟ್ ಮಾತಾಡ್ಬಿಡ್ತಾ ಇದ್ದ. ಈ ತರ ನಮ್ಮ ಹುಡುಗರು ಬಂದ್ಕೊಂಡು ನಾವ್ ಯಾವಾಗ ಎತ್ಕೊಂಡೋಗಿ ಕೊಡ್ತಾರೆ, ಬಿಲ್ ಎಲ್ಲ ಎತ್ಕೊಂಡೋಗಿ ಕೊಟ್ಬಿಡ್ತಾ ಇದೆ. ಅವ್ನು ಫಸ್ಟ್ ಮಾತಾಡಿಕೊಂಡ್ಬಿಡ್ತಾ ಇದ್ದ. ನಮ್ಮ ಹುಡುಗರು ಬರ್ತಾರೆ ಹಿಂಗ ಆಗ್ತಾರೆ, ನಮಗ್ ಗೊತ್ತಿಲ್ಲ ಆ ವಿಷಯ. ಆಮೇಲೆ ಒಂದ್ 2-3 ದಿವಸ ಫಾಲೋ ಅಪ್ ಮಾಡಿದಾಗ ಅಂಗಡಿಗೆ ಬರೋ ತರ ಬರ್ತಾನೆ. ಬೆಳಿಗ್ಗೆ ಹೊತ್ತು ಬರ್ತಾನೆ. 8:45 9:40 ಒಳಗಡೆ ಎಲ್ಲ ಮುಗಿಸ್ಬಿಡ್ತಾನೆ. ಅವ್ನು ಆಮೇಲೆ ಆಚೆ ಹೋಗ್ಬಿಡ್ತಾನೆ. ಅವಾಗ ನಾವು ಒಂದ್ 2-3 ದಿವಸ ಫಾಲೋ ಮಾಡಿದ್ಸ ಆಮೇಲೆ ನಮ್ಗೆ ಗೊತ್ತಾಯ್ತು ಅವ್ನು ಈ ತರ ಮಾಡ್ತಾ ಇದ್ದಾನೆ ಅಂತ. ಅವಾಗ ನಾವ್ ಯಜಮಾನರಿಗೆ ವಿಷಯ ತಿಳಿಸಿದ್ವಿ ಈ ತರ ಮಾಡ್ತಾ ಇದ್ದಾನೆ. ಅವ್ನು ಬಂದು 4 ವರ್ಷದಿಂದ ಮಾಡ್ತಾ ಇದ್ದಾನೆ. ಈ 2.5 ವರ್ಷದಿಂದ ಇದೆಲ್ಲ ಜಾಸ್ತಿ ಮಾಡಿರೋದು. ಸೊ ನನ್ನ ಹೆಸರು ಹೇಮಂತ್ ಅಂತ.